ಕಿವಿ ಹಿಡ್ಕೊ. ಏನು ಸಿಕ್ಕಾಪಟ್ಟೆ ಬಿಸಿಲಿದೆ ಗೊತ್ತಾ. ಲೆಟ್ಸ್ ಗೋ. ಆದಿಯೋಗಿಗೆ ಇಲ್ಲಿಂದ 1 ಕಿಲೋಮೀಟರ್. 1 ಕಿಲೋಮೀಟರ್ ಸಾರಿ. ಐದಡಿದಿಂದಲೇ ನೋಡು ಎಲ್ಲ ಅರಳಿತ್ತು, ಇವಾಗೆಲ್ಲ ಆಫ್ ಆಗೋಗಿ ಬ್ಲ್ಯಾಕ್ ಇವರೆಲ್ಲ ಹಾಟ್ ಆಗಿರ್ತಾರೆ. ಒಂದು ಹೊಸ ಹೊಸ ಆರಂಭ. ತಿನ್ನಂಗಿಲ್ಲ, ಖಾರ ತಿನ್ಬೋದು. ಅದ್ಯಾವ ಡಯಟ್ ನಿಂದು? ಸಕ್ಕತ್ತಾಗಿದೆ. ಹೇ ಗೈಸ್, ವಾಟ್ಸ್ ಅಪ್? ನಮಸ್ಕಾರ ಎಲ್ಲರಿಗೂ. ಇಸ್ ದಯಾ ಹಿಯರ್, ಬ್ಯಾಕ್ ವಿತ್ ನ್ಯೂ ವಿಡಿಯೋ. ತುಂಬ ದಿನ ಆದಮೇಲೆ ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಲೈಕ್ ತುಂಬ ದಿನಗಳಾಗ್ಬಿಟ್ಟಿತ್ತು. ಅದಾದಮೇಲೆ ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಿರೋದು. ಸೊ ಇಷ್ಟು ದಿನ ಫುಲ್ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಆ್ಯಕ್ಟಿವ್ ಇದ್ದೆ. ಇನ್ಮೇಲೆ ಯೂಟ್ಯೂಬಲ್ಲೂ ವೀಡಿಯೋಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಅದಕ್ಕಿಂತ ಮುಂಚೆ ನಿಮ್ಗೊಂದು ಪರ್ಸನ್ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಶಿ ಇಸ್ ಮೈ ಬೆಸ್ಟ್ ಫ್ರೆಂಡ್. ಇನ್ಮೇಲೆ ಅವಳನ್ನ ನೀವು ನಮ್ಮ ವೀಡಿಯೋಸಲ್ಲಿ ನೋಡ್ತಾ ಇರ್ತೀರಾ. ಸೊ ಗೈಸ್, ಅವಳು ಇವಳೆ. ಹಾಯ್ ಗೈಸ್, ನಮಸ್ಕಾರ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ನಾನು ದೀಕ್ಷಿತಾ. ಸ್ವಲ್ಪ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ತೀರಾ ನನ್ನನ್ನ. ಗೈಸ್, ಇವಳು ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಆಕ್ಟಿವ್ ಇರ್ತಾಳೆ. ಅವಳಿಗೆ ಐಡಿ ಹಾಕಿರ್ತೀನಿ ನೋಡಿ. ಇನ್ ಮುಂದೆ ಯೂಟ್ಯೂಬ್ ಅಲ್ಲಿ ಕೂಡ ನನ್ನನ್ನು ನೋಡ್ಬೋದು. ಎಲ್ಲರೂ ಕಾಯ್ತಾ ಇರಿ. ನೆಕ್ಸ್ಟ್ ವಿಡಿಯೋಗೆ ಕಾಮೆಂಟ್ ಮಾಡಿ ಯಾವ ತರ ಏನೇನ್ ಚಾಲೆಂಜಸ್ ಮಾಡಬೇಕು, ಯಾವ ತರ ವಿಡಿಯೋಸ್ ಮಾಡಬೇಕು ಅಂತ ನೀವು ಹೇಳಿ, ನಾವು ಮಾಡ್ತೀವಿ. ಸೊ ಗೈಸ್, ನಾವಿವತ್ತು ಚಿಕ್ಕಬಳ್ಳಾಪುರಲ್ಲಿದ್ದೀವಿ. ಒಂದು ಸ್ಟೇಗೆ ಬಂದಿದ್ವಿ. ಪ್ರಮೋಷನ್ ಇತ್ತು ಇವಳು ದೀಕ್ಷಿತಂದು, ಅಲ್ಲಿ ಬಂದಿದ್ವಿ. ಸೊ ಇಲ್ಲಿಂದ ಈಗ ನಾವು ಈಶಾ ಫೌಂಡೇಶನ್ ಹೋಗ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಅಲ್ಲಿ ಹೋಗೋಣ, ನೋಡೋಣ ಏನೇನಾಗುತ್ತೆ ಅಂತ. ನೀನು ಫಸ್ಟ್ ಟೈಮ್ ಈಶಾ ಫೌಂಡೇಶನ್ ಹೋಗ್ತಿರೋದು? ಇಲ್ಲ, ಹೋಗಿದ್ದೀನಿ, ಬಟ್ ಫ್ರೆಂಡ್ಸ್ ಜೊತೆ ಎಲ್ಲ ಫಸ್ಟ್ ಟೈಮ್ ಹೋಗಿದ್ದೀನಿ. ಆದ್ರೆ ನಮ್ಮ ಕಸಿನ್ಸ್ ಜೊತೆ ಹೋಗಿದ್ದೆ. ಆಚೆ ನೋಡ್ಕೊಂಡು ಹಂಗೆ ಬಂದ್ಬಿಟ್ಟಿದ್ವಿ. ಒಳಗೆ ಹೋಗೋಣ ಇವತ್ತು. ಸೊ ಗೈಸ್, ಹೋಗೋಣ ಈಶಾ ಫೌಂಡೇಶನ್, ಅಲ್ಲಿ ನೋಡೋಣ ಏನಿದೆ ಅಂತ. ಅದಕ್ಕೆ ಮುಂಚೆ ನಿಮಗೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾವು ಇರೋ ಸ್ಟೇ ತೋರಿಸ್ತೀವಿ, ಒಂದ್ಸರಿ ಚೆಕ್ಔಟ್ ಮಾಡಿ. ಲೆಟ್ಸ್ ಗೋ. ಸ್ವಲ್ಪ ಹೇಳು, ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ. ಹಾ, ಗೈಸ್, ಈಗ ನಾವಿರೋದು ಪರಿ ಫಾರ್ಮ್ ಹೌಸ್ ಅಂತ. ಆದಿಯೋಗಿಗೆ ಇಲ್ಲಿಂದ ಜಸ್ಟ್ 5 ಕಿಲೋಮೀಟರ್ಸ್. 5 ಕಿಲೋಮೀಟರ್ಸ್ ಅಲ್ಲ, 1 ಕಿಲೋಮೀಟರ್. 1 ಕಿಲೋಮೀಟರ್ ಸಾರಿ. 1 ಕಿಲೋಮೀಟರ್ ಹತ್ರ ಅಷ್ಟೇ ಇರೋದು. ಈ ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಈ ಬೆಟ್ಟದ ಹಿಂದೆನೆ ಅಂತ ಇರೋದು. ಇದು ಆಚೆ ಇದೆ, ಫುಲ್ ಓಪನ್ ಸ್ಪೇಸ್ ಇದೆ, ಫುಲ್ ಪ್ರೈವೇಟ್ ನಿಮ್ದು. ಮತ್ತೆ ಇಲ್ಲಿ ಬೆಟ್ಟ ಇದೆ ಅಂಡ್ ಇದು ಸ್ಟೇ. ಲೆಟ್ಸ್ ಗೋ. ಲೆಟ್ಸ್ ಗೋ. ಲ್ಯಾಗ್ ಹೊಡೆದ್ಲು ಗೈಸ್, ಲ್ಯಾಗ್ ಹೊಡೆದ್ಲು. ಹೇಳಿಲ್ವಾ? ಇದು ಒಂದು ಬ್ಯೂಟಿಫುಲ್ ಫಾರ್ಮ್ ಹೌಸ್. ಬೆಟ್ಟಗಳ ನಡುವೆ ಇದೆ. ಇದು ಮಾಡಿದ್ದಾರೆ ಪೂಲ್. ಇದೊಂದು ಪುಟ್ಟ ಪ್ಯೂಲ್. ಸ್ಮಾಲ್ ಸ್ವಿಮ್ಮಿಂಗ್ ಪೂಲ್ ಇದೆ, ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಒಂದು 4 ಫೀಟ್ ಇರ್ಬೋದು, 2 ಫೀಟ್ ಇರ್ಬೋದು. ಅದಕ್ಕೆ ಬಿದ್ದಿಲ್ಲ, ಬಿದ್ದರೆ ಮುಳ್ಕೊಬಿಡ್ತಾಳೆ ಅಂತ. ಹೆಣ್ಮಕ್ಳ ಹೈಟ್ ಯಾವತ್ತೂ ಕರೆಕ್ಟ್ ಹೇಳಲ್ಲ ಅಂತ. 5'3" ಕರೆಕ್ಟ್ ಆಗಿ ಹೇಳ್ತೀನಿ. ನನ್ನ ವೆಯ್ಟು ಆಚೆಯಿಂದ ಹಿಂಗ್ ಕಾಣುತ್ತೆ. ಇಲ್ಲಿ ನೀವು ಫ್ರೆಂಡ್ಸ್ ಬಂದು ಚಿಲ್ ಮಾಡ್ಬೋದು. ಅಲ್ಲಿ ಪೂಲ್ ಇದೆ, ಸ್ವಲ್ಪ ಲಾಂಜ್ ಏರಿಯಾ ಇದೆ. ಇಲ್ಲಿ ಕ್ರಿಕೆಟ್ ಆಡೋಕ್ಕೆಲ್ಲ ಇಟ್ಟವ್ರೆ. ಅಂಡ್ ಇದು ಒಳಗಡೆ ಹೋಗೋದು ಬೇಡ, ಯಾಕಂದ್ರೆ ಎಲ್ಲ ಫ್ರೆಂಡ್ಸ್ನ ರೆಡಿ ಆಗ್ತವ್ರೆ. ಸೊ ಫುಲ್ ಮೆಸ್ಸಿ ಇದೆ. ಗೈಸ್, ಹುಡುಗೇನೋ ಆನ್ ದಿ ವೇ ಒಂದು ಕಮಲು ನೋಡಿದ್ದು, ಅದು ಬೇಕು ಅಂತ ಕೂತವಳಿಗ. ಕಮಲ ಹೂವು ನೀರಲ್ಲಿ ಬಿಟ್ಟಿದೆ ಗೈಸ್, ನೋಡೋಣ. ನೀರಲ್ಲಿ ಇನ್ನು ಎಲ್ಲಿ ಬೆಳೆಯುತ್ತದು? ಕೆಸರಲ್ಲಿ ಬೆಳೆದಿರೋದೇ ಕಮಲ ಹೂವು ಅಲ್ವಾ ಗೈಸ್? ಸೇಮ್ ಕೋತಿ ತರ ಅಲ್ವಾ? ತೋರಿಸ್ತೀನಿ. ಸೇಮ್ ಕೋತಿ. ಕಿವಿ ಹಿಡ್ಕೊ. ಕೋತಿ ನೀನೇ ದೊಡ್ಡ ಕೋತಿ. ಆಚೆ ಎಲ್ಲ ಓಡಾಡ್ತಿದೆಯಲ್ಲ. ಗೈಸ್, ಏನು ಸಿಕ್ಕಾಪಟ್ಟೆ ಬಿಸಿಲಿದೆ ಗೊತ್ತಾ. ಯಪ್ಪ, ನೋಡಿ ಬೇಡ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ದೇವ್ ಥರ ಬರ್ತಾವಳೆ. ಇವಾಗ ಈಶಾ ಫೌಂಡೇಶನ್ಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಇಲ್ಲಿ ಆನ್ ದ ವೇ ಲೋಟಸ್ ಇದೆ. ಲೋಟಸ್ ಅಂತ ಹೇಳಿದ್ವಲ್ಲ, ಅದು ಲೋಟಸ್ ಆನ್ ದ ವೇ ಇದೆ. ನೋಡ್ಕೊಂಡು ಹೋಗೋಣ ಬನ್ನಿ. ಹುಷಾರ್ ಕಣೋ, ಕಾಲಲ್ಲಿ ಲೈ ಸಗಣಿ ಎಲ್ಲ ಇದೆ ಕಣೋ. ಅಯ್ಯೋ, ಆವಾಗಲೇ ಎಲ್ಲ ಅರಳಿತ್ತು, ಇವಾಗೆಲ್ಲ ಆಫ್ ಆಗೋಗಿತ್ತು. ಅವಾಗಲೇ ಆಕ್ಚುಲಿ ಕ್ರೇಜಿ ಇತ್ತು, ಎಲ್ಲ ಫುಲ್ ಪಿಂಕ್ ಕಾಣ್ತಾ ಇತ್ತು. ಇವಾಗ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಲೋಟಸ್ ಮಾತ್ರ ಇದೆ, ಪಿಂಕ್ ಏನಿಲ್ಲ. ಏಜಾರೇ ಆಗ್ಬಿಟ್ರು ಅವಳು ಫುಲ್ಲು. ಗೈಸ್, ಅವಾಗಲೇ ಎಲ್ಲ ಫುಲ್ ಇತ್ತು,
ಫುಲ್ ಪಿಂಕ್ 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 ಇತ್ತು. ಅಯ್ಯ, ಅಲ್ಲಿ ಇನ್ನೊಂದ್ ಅದಕ್ಕೆ ಕೆರೆ ಅವಳು ಇತ್ತು, ಇಷ್ಟಪಟ್ಕೊಂಡು ಬಂದಿದ್ದು ಫೋಟೋ ಹೊಡ್ಸ್ಕೊಳ್ಳೋಣ ವೀಡಿಯೋ ಮಾಡೋಣ ಅಂತ. ನಾನು ಪಿಂಕ್ ಬೇರೆ ಒಂದು ಏನು ಅನ್ಕೊಂಡಿದ್ದು ಏನು ಆಗಲ್ಲ. ಹಾಕೊಂಡ್ಬಂದ್ಬಿಟ್ಟೆ. ಬ್ಯಾಕ್ಗ್ರೌಂಡ್ ಮ್ಯಾಚ್ ಆಗುತ್ತೆ ಅಂತ ಹಾಕೊಂಬೋದು. ಎಲ್ಲ ಫ್ಲಾಪ್ ಆಗೈತಿ. ಬನ್ನಿ ಹೋಗೋಣ, ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಗೊತ್ತಾ, ಇನ್ನೂ ಒಂದು ಅಲ್ಲಿದೆ, ಅಲ್ಲಿ ಅದು ಅರಳಿರುತ್ತಾ ಮುದುಡೋಗಿರುತ್ತೆ. ಇಲ್ಲೇ ಹೋಗಿದೆ ಅಂದ್ರೆ ಅಲ್ಲೂ ಹೋಗಿರುತ್ತಲ್ಲ. ಹಂಗಂತೀಯ? ಹೊರಟೋಗೋದ ಅಂತ ಇದು. Guys, ಅದಕ್ಕೆ ಆ ಟೈಮ್ ಇದ್ದಾಗ ಕೆಲಸ ಮಾಡ್ಬಿಡ್ಬೇಕು, ಆಮೇಲೆ ಅಂದರೆ ಸಿಗಲ್ಲ. ಕ್ಯಾಮ್ರಾದಲ್ಲಿ ಫುಲ್ ವ್ಯೂ ಚೆನ್ನಾಗಿ ಕಾಣ್ತಿರ್ಬೋದು, ಆದರೆ ಬಿಸಿಲಿಗೆ ಫುಲ್ ರೋಸ್ಟ್ ಆಗ್ಬಿಟ್ಟಿದ್ದೀವಿ. ಫುಲ್ಲು ಆಚೆ ಹೆಂಗೆ ಇಳಿದು ಅಲ್ಲಿವರೆಗೂ ನಡ್ಕೊಂಡು ಬೇರೆ ಹೋಗ್ಬೇಕು ದೇವ್ರ ಹತ್ರ. ಅಲ್ಲಿ ಹೆಂಗಿರುತ್ತೋ ಸ್ವಲ್ಪನೇ ಇರುತ್ತೆ, ಆದರೆ ಬಿಸಿಲಿಗೆ ಫುಲ್ ಕುದಿಯುತ್ತೆ ಒಂಥರ. ಕಾಲೆಲ್ಲ ಸುಟ್ಟೋಗ್ಬಿಡುತ್ತೆ. ಇಲ್ಲಿಂದ ಕಾಣಿಸುತ್ತೆ ಅನ್ಸತ್ತಲ್ಲ, ಅದು ಹೋಗಿ ಇನ್ನ ಮುಂದೆ ಅಲ್ಲಿ 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 ಕಾಣಿಸ್ತು ನೋಡಿ. ಅಲ್ಲಿ ಅಲ್ಲ ಸ್ಲೋ ಹೊಡಿಗೆ ಅಂತ. ರೋಡಲ್ಲೇನೆ ಕಾಣಿಸ್ತಿದೆ ಎಷ್ಟು. ಏನು ಗೊತ್ತಾ, ಅಲ್ಲಿ ಹೋಗೋದು ಪೀಸ್ ಇದೆ, ಆದರೆ ಇಲ್ಲಿಂದ ಅಲ್ಲಿವ್ರು ಹೋಗೋಷ್ಟರಲ್ಲಿ ಫುಲ್ ಕಾಲ್ ಹೌದು. ಲಾಸ್ಟ್ ಟೈಮ್ ಫುಲ್ ಓಡಿದ್ದಂಗೆ ನಡೆಯೋಕ್ಕೆ ಆಗಲ್ಲ, ಅಷ್ಟು ಒಂಥರ ಫುಲ್ ಸುತ್ತಿರುತ್ತೆ. ನೋಡಿ ಬಿಸಿಲು ಅಂತ ಸಾಕು ಸಾಕೊಂಡು ನೋಡಕ್ಕೂ ಶೇಡ್ಸ್ ಹಾಕೊಂಡು ಕ್ಲಿಯರಾಗಿ ಕಾಣ್ತೀನಿ. ಆಕ್ಚುಲಿ ಅವ್ನಿಗೆ ಕಣ್ಣು ಕಾಣಲ್ಲ. ಎಸ್ಥೆಟಿಕ್ಸ್ಗೋಸ್ಕರ ಅವ್ರು ಈ ಥರ ಬಂದರು. ಇಲ್ಲ, ಅವ್ನ ಫಾಲ್ಟ್ ಏನಂದರೆ ಸ್ವಲ್ಪ ಅವ್ನಿಗೆ ವಿಷನ್ ಪ್ರಾಬ್ಲಮ್ ಇದೆ ಅದಕ್ಕೆ. ಸುಮ್ಮನೆ ನಿಜ ಅನ್ಕೊಂಡ್ಬಿಡ್ತಾರೆ ಜನ. ಆಮೇಲೆ ನಿಜ ಹೇಳಿ ವಯಸ್ ಅದೇ ತಾನೇ. ಸುಮ್ಮನೆ ಸ್ಟೈಲಿಗೆ ಹಾಕೊಂಡೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಹಾಕೊಂಡಿದ್ದೀನಿ. ಅಷ್ಟು ದೂರ ಹೋಗೋದೇ ಟಾಸ್ಕ್. ಇವಾಗ ಹೋಗ್ಬೇಕು, ಹೋಗ್ಬೇಕು. 1 ಟನ್ಗಿಂತ ಜಾಸ್ತಿ ಇದೆ ಅಂತ ನೋಡೋಣ. ಜಿಮ್ ಹೋಗಿದ್ದು ಸಾರ್ಥಕ ಆಯಿತು. ಜಿಮ್ಗೆ ಹೋಗ್ತೀವಲ್ಲ ಅವಳು ಬರೀ ಹಿಂಗೆ ಹಿಂಗೆ. ಶೋರ್ 1 ಟನ್ ಇದೆ ಅಂತೆ ವೆಯ್ಟ್ ಇರೋದು. ಹೆಣ್ಮಿಕ್ಕಿದೆಲ್ಲ ತಣ್ಣಗಿದೆ, ಇದೆ ಬಿಸಿ. ಇವ್ರು ಹೇಳ್ತಾಳೆ ವೈಟ್ ಕಲ್ ಸುಡ್ತಿಲ್ಲ, ಬ್ಲ್ಯಾಕ್ ಕಲ್ ಸುಡ್ತಿದೆ ಅಂತ. ಹೌದು, ಏನಕ್ಕೆ ಗೊತ್ತಾ? ಏನಕ್ಕೆ ಹೇಳೋ? ಬ್ಲ್ಯಾಕ್ ಇಲ್ಲ ಗೈಸ್, ದೊಡ್ಡವ್ರು ಹೇಳೋರೆ ಬ್ಲ್ಯಾಕ್ ಇರೋರೆಲ್ಲ ಹಾಟ್ ಆಗಿರ್ತಾರಂತೆ. ಆದರೆ ದೇವ್ರು ಹೇಳಿದಾರೆ ಅಂತ ಬ್ಲ್ಯಾಕ್ ಬಂಗಾರ ಅಂತ. ಅಪ್ಪ ಸುಡ್ತಾ ಇದೆ ಕಣ್ಣು. ಪ್ರಾಣಿ ಅದು ಕುಕ್ಕಂತ, ಹೆಂಗೆ ಕರೆ ಪಾಪ. ಪ್ರಾಣಿ ತಕ್ಕ ಕುಕ್ಕ. ಪ್ರಾಣಿ ಅಲ್ಲ ಅದು, ಪಾಪು. ಪಾಪು ಹೆಂಗಿರ್ತಾರೆ? ಬ್ಲಾಗ್ ಮಾಡಕ್ಕೆ, ಬ್ಲಾಗ್ ಮಾಡಕ್ಕಲ್ಲ. ಆ್ಯಕ್ಚುಲಿ ಗೈಸ್ ನಾವು ಪ್ಲ್ಯಾನ್ ಇರಲಿಲ್ಲ. ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೀವಿ ಇವತ್ತಿಂದು. ಸಡನ್ ಪ್ಲ್ಯಾನ್ ಆಗೋಯ್ತು ಬರೋದಕ್ಕೆ. ಫಸ್ಟ್ ವಿಡಿಯೋ ನಾವಿಬ್ರು ಸೇರ್ ಮಾಡ್ತಾ ಇದೀವಿ. ಇವನು ಎಷ್ಟೊಂದು ವಿಡಿಯೋಸ್ ಮಾಡಿರ್ಬೋದು, ಬಟ್ ಇವಾಗಿಂದ ಒಂದು ಹೊಸ ಆರಂಭ. ಅದಕ್ಕೋಸ್ಕರ ಫಸ್ಟ್ ರೀಸ್ಟಾರ್ಟ್ ಶಿವನ ಆಶೀರ್ವಾದದಿಂದನೇ ಆಗುತ್ತೆ. ಹರ ಹರ ಮಹಾದೇವ್. ಒಳಗಡೆ ಕೂತಿದ್ವಿ, ಎಷ್ಟು ಪೀಸ್ ಇತ್ತು ಗೊತ್ತಾ? ತಣ್ಣಗೂ ಇತ್ತು, ಫುಲ್ ಮನೆ ಶಾಂತ ಇತ್ತಲ್ಲ. ಆಚೆ ಬರ್ಸಿದಂಗೆ ಆಚೆ ಬರ್ದಂಗೆ ಬಿಸಿಲು ಇದ್ದೇ ಇರುತ್ತೆ, ಬಟ್ ಒಳಗಡೆ ಫುಲ್ಲು ಹೆವಿ ತಂಪಿತ್ತು. ಶಿವನ ಮೇಲೆ ರುದ್ರಾಕ್ಷಿ ಮಾಡಿ ನೋಡಿದ್ದಾರೆ, ಎಷ್ಟು ದೊಡ್ಡದಿದೆ ನೋಡಿ. ಟೆಂಪಲ್ ವಿಸಿಟ್ ಮುಗಿಯಿತು, ಮುಗಿಸ್ಕೊಂಡು ಹೋಮ್ ಸ್ಟೇ ಗೈಸ್. ಇವನಿಗೆ ಸ್ವೀಟ್ ತಿನ್ನು ಅಂದರೆ ಡಯಟ್ ಅಂತಾಳೆ, ನೋಡೋಕೆ ಚಿಪ್ಸ್ ತಿಂತಾಳೆ. ಇದು ಖಾರ, ಸ್ವೀಟ್ ತಿನ್ನಂಗಿಲ್ಲ, ಖಾರ ತಿನ್ಬೋದು. ಅದ್ಯಾವ ಡಯಟ್ ನಿಂದು? ಸ್ವೀಟ್ ತಿಂದ್ರೆ ಡಯಟ್ ಅಲ್ಲ. ಅಲ್ಲಿ ಇವಾಗ ಸ್ವೀಟೇ ತಿನ್ನಕ್ ಹೋಗ್ತಾ ಇರೋದು ಹೇಳ್ಬೇಕಂದ್ರೆ. ಇಲ್ಲ, ಮತ್ತೆ ಚೂರು ತಿಂತೀನಿ ಅಷ್ಟೇ. ಇದು ಚಿಕ್ಕಬಳ್ಳಾಪುರಲ್ಲಿ ಫೇಮಸ್ ಡಿಶ್ ಅಂತ, ಸ್ವೀಟ್ಸ್ ಟ್ರೈ ಮಾಡೋಣ. ತಿನ್ಬೇಕಾ? ಹಂಗೆ ತಿನ್ನಿ, ಡಿಪ್ ಮಾಡಿ ಹಿಂಗ ಹಂಗೆ ತಿನ್ನಿ. ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಗೈಸ್ ಈಗ ಮೈಸೂರು ಪಾಕ್ ಟ್ರೈ ಮಾಡೋಣ. ಸೂಪರ್ ಆಗಿದೆ.
ಚೆನ್ನಾಗಿದ್ಯಾ? ಸಕ್ಕದಾಗಿತ್ತು. ಹೋದ್ಯಾ? ಸಕ್ಕದಾಗಿತ್ತು. ಇನ್ನು ಗೈಸ್, ನೀವು ಚಿಕ್ಕಬಳ್ಳಾಪುರ ಸೈಡ್ ಬಂದರೆ ಇಲ್ಲಿ ಸ್ವೀಟ್ಸ್ ಟ್ರೈ ಮಾಡಿ, ಸೂಪರ್ ಆಗಿರುತ್ತೆ. ಫಸ್ಟ್ ಟ್ರೈ ಇದು ಬಾದಾಮ್ ಹಲ್ವಾ. ಅಲ್ಲೂ ತಿಂದು ಇಲ್ಲೂ ತಗೊಂಡಿನಿ. ಇದೇ ಲೊಕೇಶನ್. 1 hour later. ಗೈಸ್, ಅಷ್ಟೇ ಚಿಕ್ಕಬಳ್ಳಾಪುರದಿಂದ ಫುಲ್ ಫೌಂಡೇಶನಿಂದ ಈಗ ಮನೆ ಹತ್ರ ಬಂದ್ವಿ. ಸೊ ಫುಲ್ ಸುಸ್ತಾಗ್ಬಿಟ್ಟಿದೆ. ಇವಳು ಫುಲ್ ಮಲ್ಕೊಂಡ್ಬಿಟ್ಟಿದ್ಲು. ಫುಲ್ ಮಲ್ಕೊಂಡು ನನ್ನ ಮಕ್ಕ ನೋಡಿದ್ರೆ ಗೊತ್ತಾಗತ್ತಲ್ಲ ಗೈಸ್ ನಿಮಗೆ. ಸೊ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಲೇ ಇಲ್ಲ. ಸೊ ಗೈಸ್, ಈ ವ್ಲಾಗ್ ಇಷ್ಟ ಇರುತ್ತೆ. ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ನಮಗೆ ಫಸ್ಟ್ ವ್ಲಾಗು, ಸೊ ಜಾಸ್ತಿ ಏನು ಪ್ಲ್ಯಾನ್ ಮಾಡಿರಲಿಲ್ಲ. ಫುಲ್ ಸಡನ್ನಾಗಿ ವ್ಲಾಗ್ ಮಾಡಿದ್ದು. ಮತ್ತು ನಿಮಗೆ ನೆಕ್ಸ್ಟು ಯಾವ ಟಾಪಿಕ್ ಮೇಲೆ ವ್ಲಾಗ್ ಬೇಕು, ಏನಾದರೂ ಚಾಲೆಂಜಸ್ ಇರಲಿ, ಏನೇ ಇರಲಿ ಕಮೆಂಟ್ ಮಾಡಿ, ನಾವು ಅದನ್ನೇ ವ್ಲಾಗ್ ಮಾಡ್ತೀವಿ. ನೀವು ಯಾವ ಥರ ಹೇಳ್ತೀರೋ ಆ ಥರನೇ ನಿಮಗೆ ವಿಡಿಯೋ ಮಾಡ್ಕೊಡ್ತೀವಿ. ಸೊ ನಿಮ್ಗೆ ಯಾವ ಥರ ವ್ಲಾಗ್ ಬೇಕು ಅಂತ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ಅದು ವಿಡಿಯೋ ಮಾಡ್ತೀವಿ. ಆ್ಯಂಡ್ ನಿಮ್ಮ ಸಪೋರ್ಟ್ ನಂಗೆ ಬೇಕು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಗ್ನಗ್ತಾರಿ, ಖುಷಿಯಾಗಿರಿ. ಥ್ಯಾಂಕ್ ಯು, ಬಾಯ್. ಅವಮಾನವೇ ಮೊದಲು ಜೀವನದಲ್ಲಿ, ಸನ್ಮಾನ ಕೊನೆಗ್ ಮಗ.